ವರ ನಿನ್ ಪಾಸ್ ಆಗಿದೆಯವರ. ಕಂಗ್ರ್ಯಾಚುಲೇಷನ್. ಕಂಗ್ರಾಚುಲೇಷನ್ಸ್ ಅಮ್ಮ. ವರ ಗೆದ್ಬಿಟ್ಲಪ್ಪ. ಏನಣ್ಣ ಇಷ್ಟೊಂದು ಖುಷಿಯಾಗಿದ್ಯಾ? ಶ್ರೀವರಿ ವರಲಕ್ಷ್ಮಿ ಕಷ್ಟಪಟ್ಟು ಓದಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಇನ್ಮೇಲೆ ಆಫೀಸರ್ ಶ್ರೀವಲ್ಲಿ ಅವಳು. ಹೌದಾ ಅಣ್ಣ? ವರ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಶ್ರೀವಲ್ಲಿ. ಇನ್ ಮುಂದೆ ನಿನ್ ಲೆವೆಲೇ ಬೇರೆ ಅಲ್ಲ? ಹಾಗೆಲ್ಲ ಏನೂ ಇಲ್ಲ. ನಾನು ಈಗಲೂ ಈ ಮನೆ ಸೊಸೆನೆ. ನನ್ನ ಲೆವೆಲ್ ಏನಿದ್ರು ಅತ್ತೆ ಮಾವನ್ ಕಾಲ್ ಕೆಳಗೇನೆ. ಮಾವ ಆಶೀರ್ವಾದ ಮಾಡಿ. ಏನಮ್ಮ ನಾನು ಆಶೀರ್ವಾದ ಮಾಡೋದು? ನಿಂಗೆ ಈಗಾಗಲೇ ಒಳ್ಳೇದಾಗಿದೆಯಲ್ಲ, ತಣ್ಣಗಿರಮ್ಮ. ಅತ್ತೆ ಆಶೀರ್ವಾದ ಮಾಡಿ. ಓದ್ ಪಾಸ್ ಆಗಿದೆಯಲ್ಲ, ಒಳ್ಳೇದಾಗ್ಲಿ ಬಿಡು. ತಗೋಬಾರ್ದ ಸಕ್ಕರೆ ತಿನ್ಸು. ಅಮ್ಮ, ಹೋದ್ಸಲಿ ಲಲಿತಾ ದೇವಿಯಮ್ಮ ಅವ್ರು ಬಂದಾಗ ನಮ್ಮ ಮನೆಗೆ ಕರೆಯೋಕ್ಕಾಗಿಲ್ಲ. ಈ ಸಲ ಏನಾದರೂ ಮನೆಗೆ ಕರೆದು ಒಂದು ಹಬ್ಬದೂಟ ಹಾಕಣ್ವಾ? ಸುಬ್ರಹ್ಮಣ್ಯ, ನನ್ನ ಮನ್ಸಿನ ಮತ್ ನೀನ್ ಹೇಳ್ದೆ ಕಣೋ. ದೊಡ್ಡಮ್ಮನವ್ರ ನಮ್ಮ ಮನೆಗೆ ಕರೆದು ಒಳ್ಳೆ ಆತಿಥ್ಯ ಮಾಡಬೇಕು. ಹಾಗಿದ್ರೆ ದೊಡ್ಡಮ್ಮವ್ರು ಮಾತ್ರನಾ? ಬೇರೆ ಯಾರನ್ನೂ ಕರೆಯೋದಿಲ್ವಾ? ಅಯ್ಯಯ್ಯೋ, ಹಾಗನ್ನಕ್ಕಾಗತ್ತಾ? ಇಡೀ ಮನೆಯವ್ರು ಎಲ್ಲರೂ ನಮ್ಮ ಮನೆಗೆ ಬರಬೇಕು. ನಮಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ನಮ್ದು ಬಡವ್ರ ಮನೆ. ಬಡವ್ರ ಮನೆ ಊಟ ರುಚಿ ಅಂತ ಗಾದೆನೇ ಇಲ್ವಾ? ನನಗಂತೂ ರುಚಿ ರುಚಿಯಾಗಿ ಊಟ ತಿನ್ಬೇಕು ಅಂತ ತುಂಬಾನೇ ಇಷ್ಟ. ಅಷ್ಟಕ್ಕೂ ಶ್ರೀಮಂತಿಕೆ ಅನ್ನೋದು ಹಣ ಅಂತಸ್ತಲ್ಲಿರೋದಿಲ್ಲ, ಗುಣದಲ್ಲಿರುತ್ತೆ. ಒಳ್ಳೆ ಗುಣ ಇರೋ ಕಡೆ ಶ್ರೀಮಂತಿಕೆ ಇಲ್ಲ ಅಂತ ಅಂದ್ರೂ ಸಂತೋಷವಾಗಿರಬಹುದು. ದೊಡ್ಡ ಗುಣ ಅದು. ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗ್ಬೋದಾ? ವರ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಮ್ಮ. ಹೇಗಿದ್ಯಾ ವರ? ನಾನ್ ಚೆನ್ನಾಗಿದ್ದೀನಿ. ಅಣ್ಣ ನಿನ್ಗೇನಾಯ್ತು? ಏನ್ ಮಾಡ್ಕೊಂಡೆ? ಇದು ಗಾಡಿ ಓಡಿಸುವಾಗ ಬಿದ್ದೋಗ್ಬಿಟ್ನಮ್ಮ. ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಅಣ್ಣ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ತಾನೆ? ಅಯ್ಯೋ, ಇದು ವಾಸಿ ಆಗೋಗುತ್ತೆ, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ವರ್ಧಾ ಅವ್ರೆ, ನೀವ್ ಹೇಗಿದ್ದೀರಾ? ನಮ್ಮ ಹುಡುಗಿನ ಹೇಗ್ ನೋಡ್ಕೋತಾ ಇದ್ದೀರಾ? ಅದ್ ನಾನೇ ಹೇಳಕ್ಕಾಗತ್ತೆ, ವರನೇ ಕೇಳಿ ಹೇಳ್ತಾಳೆ. ಸ್ವರ್ಗದಲ್ಲಿ ಇರ್ಬೇಕಾದ್ರೆ ಸಂತೋಷವಾಗಿದ್ದೀನಿ ಅನ್ನೋದು ಹೇಳದ್ ಬಿಟ್ರೆ ಇನ್ನೇನಿರತ್ತೆ? ಓಹೋ, ಇದೆಲ್ಲ ನೀನ್ ಮಾತಾಡ್ತಿದ್ಯಾವರ? ಏನ್ ಬಾವ, ನೀವ್ ಹೇಳ್ಕೊಟ್ರ ಇದೆಲ್ಲ? ಅಯ್ಯೋ ಸುಬ್ಬು ಅವರೇ, ಅವಳಿಗೆ ನಾನೇನ್ ಹೇಳ್ಕೊಡಕ್ಕಾಗತ್ತೆ? ವರ ನಮ್ಮನೆಗೆ ಬಂದಾಗಿಂದ ಪ್ರೀತಿ ಅಂದ್ರೆ ಏನು, ಹೊಂದಾಣಿಕೆ ಅಂದ್ರೆ ಏನು ಅಂತ ಅವಳೇ ನಮಗೆ ಹೇಳ್ಕೊಡ್ತಿದ್ದಾಳೆ. ಅಳಿಂದ್ರೆ ನಿಮ್ ಬಾಯಿಲಿ ಇಂಥ ಮಾತು ಕೇಳ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ವೆರಿ ಗುಡ್ ವರ. ನಿನ್ ಬದುಕು ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಇದಕ್ಕೆಲ್ಲ ಕಾರಣನೇ ನೀನು. ಅದಕ್ಕೆ ಅಂದಹಾಗೆ ನಾವಿಬ್ರು ಬಂದಿರೋದು ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಹೇಳ್ಬೇಕು ಅಂತ. ಪರವಾಗಿಲ್ಲ ಕಣೆವರ, ಮದ್ವೆ ಆಗಿ ಸ್ವಲ್ಪ ದಿನಕ್ಕೇನೆ ಸಿಹಿ ಸುದ್ದಿ ಹೇಳ್ತಿದ್ಯಾ? ಎಷ್ಟಿದೆ? ಅಯ್ಯೋ, ಆತರ ಏನು ಇಲ್ಲ. ಅಕ್ಕ, ಆ ವಿಷಯ ಅಲ್ಲ, ಬೇರೆ ವಿಷಯ ಹೇಳಕ್ ಬಂದಿರೋದು ನಾವು. ಆ ಶ್ರಾವಣಿ ಹಿಂದೆ ಮುಂದೆ ಓಡಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು, ಅವ್ಳು ಏನ್ ಪ್ಲಾನ್ ಮಾಡ್ತಿದ್ದಾರೆ ನನಗೆ ಬಂದು ಹೇಳು ಅಂದ್ರೆ ನೀ ಹೇಳ್ತಾನೆ ಇಲ್ವಲ್ಲ. ನಿನ್ನಿಂದ ಏನ್ ಪ್ರಯೋಜನ ಇಲ್ಲ ಸುಂದ್ರ. ಮೇಡಮ್, ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾನು ಬೆನ್ನಿಗೆ ಬಿದ್ದು ಬೇತಾಳದ ಥರ ಶ್ರಾವಣಿ ಮೇಡಮ್ ಹಿಂದೆನೇ ಸುತ್ತಾ ಇದ್ದೀವಿ ಮೇಡಮ್. ಆದ್ರೆ ಏನ್ ಮಾಡೋದು, ಅವ್ರ ಕಡೆಯಿಂದ ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಮೊನ್ನೆ ಮದನ್ ಸರ್ಗೆ ಏಟಾಯ್ತಲ್ಲ, ಅಲ್ಲಿ ನಾನು ಇದ್ದೆ. ಆದರೆ ಕೊನೆ ಮೂಮೆಂಟಲ್ಲಿ ಹೋಗ್ಬೇಕಾಗಿ ಬಂತು. ನನಗೇನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ ಮೇಡಮ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾ ಇದೀನಲ್ಲ, ಎಲ್ಲ ನೋಡ್ಕೋತೀನಿ. ಏನ್ ನೋಡ್ಕೋತೀಯ? ನೋಡ್ಕೋತೀನಿ ಅಂತ ಹೇಳ್ತಿದ್ಯಾ, ಆದ್ರೆ ಇಲ್ಲಿ ಆಗೋದೆಲ್ಲ ಆಗ್ತಾನೆ ಇದೆ. ನನ್ನ ಕೈಲಿ ಯಾವುದನ್ನು ತಡೆಯಕ್ ಆಗ್ತಿಲ್ಲ. ನಿಮ್ಮ ಬೇಜಾರು ನನಗೆ ಅರ್ಥ ಆಗುತ್ತೆ ಮೇಡಮ್. ಮೊನ್ನೆ ಸುಬ್ಬು ಮದನ್ ಸರ್ನ ಹಿಡ್ಕೊಂಡು ನಿಮ್ಮ ಮಗ ಮದನ್ಗೆ ಪಕ್ಕ ಹೊಡಿತಾ ಇದ್ರೆ ನನಗೆ ಕೋಪ ನೆಟ್ಟಿಗಿರ್ತಾ ಇತ್ತು ಮೇಡಮ್. ನಾನೇ ಹೋಗಿ ಸುಬ್ಬು ನಿಮ್ಗೆ ಹಿಡ್ಕೊಂಡು ಡಿಚ್ಚಿ ಕೊಟ್ಟು ಹೊಡೆದಾಕ್ಬಿಡೋಣ ಅನ್ನಷ್ಟು ಕೋಪ ಬಂತು. ಆದರೆ ಏನು ಮಾಡಲಿ ಮೇಡಮ್,
ಭಾವ ಇದನ್ನ ಕ್ಲಾಶ್ ಆಗೋಗುತ್ತೆ. ಆಮೇಲೆ ನಾನು ಮನೆಯಿಂದ ಆಚೆಗೆ ಬಂದ್ಬಿಡ್ಬೇಕಾಗತ್ತೆ. ಅವಾಗ ಆ ಮನೇಲಿ ಇದ್ದು ನಿಮಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ವಲ್ಲ. ಆ ದುರಾಲೋಚನೆ ಇಟ್ಕೊಂಡು ಆ ದೂರದ ಆಲೋಚನೆಯನ್ನು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ, ಕೈ ಕಟ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಬಿಟ್ಟೆ ಮೇಡಮ್. ಸರಿ ಈಗ ಅದೆಲ್ಲ ಮುಗ್ದೋಯ್ತಲ್ಲ, ಹೇಳೇನ್ ಪ್ರಯೋಜನ? ಇನ್ನು ಮುಂದೇನಾದ್ರೂ ಕರೆಕ್ಟಾಗಿ ಕೆಲಸ ಮಾಡೋದನ್ನ ಕಲಿ. ಅವಳು ಏನ್ ಮಾಡಕ್ ಹೊರಟಿದ್ದಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ತಿಳ್ಕೊಂಬಂದು ನನಗೆ ಹೇಳು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಹೊರಡು. ಸುಂದ್ರ, ಒಂದು ನಿಮಿಷ ಬಾ. ಏನು ಮೇಡಮ್? ನೀನು ನಿಜವಾಗ್ಲೂ ನನ್ನ ಹತ್ರ ನಿಯತ್ತಾಗೇ ಇದೆಯಾ? ಏನು ಮೇಡಮ್, ಏನು ಇಂಥ ಮಾತಾಡ್ಬಿಟ್ರಿ? ನಾನು ಅವತ್ತೇ ಹೇಳಿಲ್ಲ ಮೇಡಮ್, ನಿಯತ್ತಲ್ಲಿ ನಾಯಿನ ಮೀರಿಸ್ಬೇಕು ಅಂತ ಶಪಥ ಮಾಡಿರೋನು ಮೇಡಮ್. ನಾನು ನನ್ನ ಪಾಲಿನ ದೇವತೆ ಮೇಡಮ್. ನಿಮಗೆ ಅಂತ ನಾನೊಂದು ಗುಡಿ ಕಟ್ಟಿಸಿ ಅದರಲ್ಲಿ ಇಷ್ಟೇ ಸಾಕ ಮೇಡಮ್. ನಾನು ಗಂಟೆ ಹೊಡೆದು ಪೂಜೆ ಮಾಡೋಣ ಅಂತಿದ್ದೆ. ಬೇಡ ಬಿಡಿ ಮೇಡಮ್. ಈ ಅಮ್ಮನಿಗೆ ನನ್ನ ಮೇಲೆ ಸಣ್ಣದಾಗಿ ಡೌಟ್ ಬಂದಿರೋ ಹಾಗೆ ಕಾಣಿಸ್ತಿದೆ. ಇನ್ನು ಮುಂದೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಲ್ಲ, ಆ ಮುಖ್ಯ ಈಗಲೇ ಬರ್ಬೇಕಿತ್ತ. ಏನಾದ್ರೂ ಬಂದಿಲ್ಲ ಅಂದಿದ್ರೆ ನನ್ನ ಪ್ಲಾನ್ ಎಲ್ಲ ಸ್ಮೂತ್ ಆಗಿ ನಡೀತಿತ್ತು. ಇಲ್ಲ, ಇವಳಿಗೂ ಏನಾದ್ರೂ ಒಂದು ಕತ್ತಿ ಕಾಣಿಸ್ಲೇಬೇಕು.